ನಾವು ಇವತ್ತು RTI ಅಪ್ಲಿಕೇಶನ್ ಏನಕ್ಕೆ ಹಾಕಿದ್ದೀವಿ ಅಂದ್ಬಿಟ್ಟು ಇಷ್ಟೊತ್ತು ಉಮಾಪತಿಯವರು ವಿವರವಾಗಿ ಹೇಳಿದ್ದಾರೆ. ನಾವು ಸ್ವಲ್ಪ ಹಿಂದೆ ಹೋಗಿ ನೋಡಿದ್ರೆ ಈ ಡೆಮಾಲಿಷನ್ ಡ್ರೈವ್ ಅಂದ್ಬಿಟ್ಟು ಹೈಕೋರ್ಟ್ ಆರ್ಡ್ರಿಂದ ಸರ್ಕಾರ BBMP ಎಲ್ಲ ಸೇರಿಕೊಂಡು ಈ ಬಡವ್ರ ಮನೆಗಳೆಲ್ಲ ಈ ರಾಜಕಾಲುವೆ ಮೇಲೆ ಇರೋ ಮನೆಗಳೆಲ್ಲ ಹೊಡೆದಾಕಿರು. ನಿಮ್ಮೆಲ್ಲರೂ ಕೂಡ ಜ್ಞಾಪಕ ಇದೆ. ಅದರಲ್ಲಿ 2 ಮನೆ ಮಾತ್ರ ಬಿಟ್ಟರು. ಒಂದು ದರ್ಶನ್ ಮನೆ, ಇನ್ನೊಂದು ಶಾಮನೂರು ಶಿವಶಂಕರಪ್ಪನವ್ರ ಮನೆ. ಈ ಸತಿ ಇದೇ ದರ್ಶನ್ನ ಅವತ್ತು ಯಾರು ಕಾಪಾಡಿದ್ರು, ರಾಜಕಾರಣಿಗಳಾಗಲಿ, ಬೇರೆ IAS ಆಫೀಸರ್ಸು, IPS ಆಫೀಸರ್ಸು, IRS ಆಫೀಸರ್ಸು ಯಾರೆಲ್ಲ ಕಾಪಾಡಿದ್ರು, ಇವತ್ತು ಅದೇ ಒಂದು ಶಕ್ತಿ ಅವನ್ನ ಕಾಪಾಡಲಿಕ್ಕೆ ಯಾವ್ಯಾವ ರೀತಿಯಲ್ಲಿ ಮಾಡಬೇಕಂದ್ಬಿಟ್ಟು ಅವ್ರೇನು 1000 ಲಕ್ಷದಲ್ಲಿ ಮಾತಾಡ್ತಾ ಇಲ್ಲ, ಬರೀ ಕೋಟೆಯಲ್ಲಿ ಮಾತಾಡ್ತಾ ಇರ್ತಾರೆ ಅವರು. ಇಲ್ಲಿ ಏನಾಗಿದೆ ಅಂದರೆ ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ, ಒಂದು ಪೊಲೀಸ್ ಸ್ಟೇಷನ್ಗೆ ಇದು ಸಾಮ್ಯಾನ ಬೇಕಾ ಅಂದ್ಬಿಟ್ಟು ನಾಚಿಕೆ ಆಗುತ್ತೆ. ಇದೇನು ಡಿಕ್ಟೇಟರ್ಶಿಪ್ ಇದು, ಅದ ಡೆಮಾಕ್ರಸಿನ ಇದು? ಆಮೇಲೆ ಕೇಳಿದ್ವಿ ನಾವು, ಇಲ್ಲಿ ಕಾರ್ ಇದೆ, DCP ಕಾರ್ ಇದೆ. ನಾವು ಬಂದು ಮಾತಾಡೋದು ಇನ್ಸ್ಪೆಕ್ಟರ್ ಹತ್ರ ಅಲ್ಲ, DCP ಹತ್ರ ಮಾತಾಡಬೇಕಾಗಿದೆ ನಾವು. ಈಗ ಸಾರ್ವಜನಿಕರು ಇವಾಗ ಪೊಲೀಸ್ ಸ್ಟೇಷನಲ್ಲಿ ದೂರು ಕೊಡೋಕೆ ಬಂದಾಗ ದೂರುಗಳು ಸರಿಯಾಗಿ ತಗೊಂಡಿಲ್ಲ ಅಂದ್ಬಿಟ್ಟು ಸುಮಾರು ಮರ್ಡರ್ಗಳಾಗಿದೆ. ಅಂಥ ಟೈಮಲ್ಲಿ ಈ ಸ್ಟೇಷನಲ್ಲಿ ಇಲ್ಲೇನು ಕ್ರೌಡ್ ಇಲ್ಲ, ಏನಿಲ್ಲ, ಭಾಳ ಸುಂದರವಾಗಿದೆ. ಇಲ್ಲಿ ಯಾರು ಕಲ್ತೂರೋಟ ಮಾಡೋದಲ್ಲ, ನಮಗಂತೂ ಖಂಡಿತ ಅದು ಇದು ಮಾಡೋಕ್ಕಾಗ್ತಾ ಇಲ್ಲ. ಆದ್ದರಿಂದ ಇದನ್ನೆಲ್ಲ ಮಾತಾಡಲಿಕ್ಕೆ ಮತ್ತು ಅಪರಾಧಿಗಳನ್ನೇ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂತ ನಮಗೆಲ್ಲ ಸುದ್ದಿ ಗೊತ್ತಾಗಿದೆ. ಅದನ್ನು ಮಾತಾಡಲಿಕ್ಕೆ ನಾವು DCP ಹತ್ರ ಬಂದಿವಿ. ನಾವು DCP ಇಲ್ಲ ಅಂತ ಹೇಳಿದ್ದಾರೆ. ಒಂದು 4 ಸತಿ ನಾನು ಫೋನ್ ಮಾಡಿದೆ, 9480801020 ಅಂತ. ಅವರು ಸ್ಪಂದನೆ ಮಾಡಿಲ್ಲ. ನಾವೀಗ ಅಲ್ಲಿ ಹೋಗ್ತೀವಿ, DCP ಹತ್ರ ಹೋಗ್ತೀವಿ. ಇದನ್ನು ನಾವು ಯಾವ ರೀತಿ ಡೆಮಾಲಿಷನ್ ಡ್ರೈವಲ್ಲಿ ಮನೆಗಳು ಬಿಟ್ಟರೋ ಆ ರೀತಿ ಇದನ್ನು ನಾವಂತೂ ಬಿಡಲ್ಲ ನಾವು. ಸುಮಾರು ಜನ ರಾಜಕಾರಣಿಗಳು ಕರೆ ಮಾಡ್ತಿದ್ದಾರೆ ತನಿಖಾಧಿಕಾರಿಗಳಿಗೆ ಅಂತ ಆರೋಪ ಇದೆ ಸರ್. ಹೌದು, ನಾನು ಅದನ್ನ ಹೇಳ್ದಲ್ಲ, ಅದು ಆವಾಗ ಆಯ್ತು. ಅದು ಆವಾಗಂತೂ ನಾವು ಅದೆಲ್ಲದಲ್ಲಿ ನಾನೇ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ನಾನೇ ಫೈಲ್ ಮಾಡಿದ್ದೆ ಹೈಕೋರ್ಟಲ್ಲಿ. ಅಲ್ಲಿ ಯಾರಿಗೂ ಕೂಡ ಇವತ್ತು ಕೂಡ ಪಾಪ ಜನ ರೋಡಲ್ಲಿದ್ದಾರೆ. ಆದರೆ ಇವತ್ತು ದರ್ಶನ್ ಮರ್ಡ್ರು ಅಂತ ಹೇಳಿದ್ರೆ ಅದು ಭಯಂಕರವಾದ ಮರ್ಡರ್ ಆಗಿದೆ. ಅದು ಕೋರ್ಟ್ ಇದೆ, ನೋಡ್ಕೊಳ್ತಾರೆ ಅದು. ಬಟ್ ಆದರೆ ಯಾವ ಕಾರಣಕ್ಕೂ ಲಾ ಅಂತ ಹೇಳಿದ್ರೆ ಕಾನೂನು ಎಲ್ಲರೂ ಈಕ್ವಲ್ ಆಗಿರಬೇಕು. ಎಲ್ಲರೂ ಗೊತ್ತಿದೆ. ಈಗ ಸಾಮಾನ್ಯ ಅವನ ಬಂದರೆ ಅವನ ಟ್ರೀಟ್ ಮಾಡ್ತಾರೆ, ಇವ್ರಿಗೆ ಯಾವ ಥರ ಟ್ರೀಟ್ಮೆಂಟ್ ಮಾಡ್ತಾರೆ, ಇದನ್ನೆಲ್ಲ ಕೂಡ ಮಾತಾಡಬೇಕಾದ್ರೆ DCP ಇರಬೇಕಾಗಿತ್ತು. DCP ಇಲ್ಲ. DCP ಹತ್ರ ಹೋಗ್ತೀವಿ, ಅವ್ರ ಹತ್ರ ಮಾತಾಡ್ತೀವಿ. ಈಗ CCTV ಕ್ಯಾಮ್ರಾ ಹಾಕಿದ್ದೀವಿ ನಾವು. ಯಾವ ಕಾರಣಕ್ಕೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅದು ಬಂದ ಮೇಲೆ ಸತ್ಯಾಂಶ ನಿಜ ಗೊತ್ತಾಗುತ್ತೆ ನಮಗೆ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.